ಬೆಂಗಳೂರಿನಲ್ಲಿ ರಾಜಕಾಲುವೆ ಒತ್ತುವರಿ ತೆರವು ಕಾರ್ಯಾಚರಣೆ 4ನೇ ದಿನವೂ ಮುಂದುವರೆದಿದೆ. ಮಹದೇವಪುರದ ಕೈಗೊಂಡನಹಳ್ಳಿಯಲ್ಲಿ ಬಾಕಿ ಉಳಿದಿದ್ದ 5 ಮೀಟರ್ ಅಗಲದ ಸಬ್ ಕಾಲುವೆ ತೆರವು ಕಾರ್ಯಾಚರಣೆ ಆರಂಭಗೊಂಡಿದೆ. ಇನ್ನು ಇಂದು ಕಾರ್ಯಾಚರಣೆ ಆರಂಭಕ್ಕೂ ಮುನ್ನವೇ ಮನೆ ಮಾಲೀಕರು ಹಾಗೂ ಬಿಬಿಎಂಪಿ ಮತ್ತು ಪೊಲೀಸ್ ಅಧಿಕಾರಿಗಳ ನಡುವೆ ಕೆಲಕಾಲ ವಾಗ್ವಾದ ನಡೆಯಿತು. ನಾವು ಬಿಬಿಎಂಪಿ ಆಯುಕ್ತರನ್ನ ಮಧ್ಯಾಹ್ನ 12 ಗಂಟೆಗೆ ಭೇಟಿ ಮಾಡಲಿದ್ದೇವೆ. ಆಯುಕ್ತರು ಸಮಯ ನಿಗದಿಪಡಿಸಿದ್ದಾರೆ. ಆದರೆ ಇಲ್ಲಿನ ಅಧಿಕಾರಿಗಳು ಅಲ್ಲಿ ತನಕ ಸಮಯ ನೀಡಲು ತಯಾರಿಲ್ಲ. ಅವರನ್ನ ಭೇಟಿಯಾದ ನಂತರ ನಮ್ಮ ಮನೆಯನ್ನ ನಾವೇ ತೆರವು ಮಾಡಿಕೊಡ್ತೇವೆ ಅಂತ ಮನೆ ಮಾಲೀಕರು ಬೇಡಿಕೆ ಮುಂದಿಟ್ಟಿದ್ದಾರೆ. ಸ್ಥಳದಲ್ಲಿ ಬಿಗುವಿನ ವಾತಾವರಣವಿದ್ದು ಸದ್ಯಕ್ಕೆ ಕಾರ್ಯಾಚರಣೆ ಸ್ಥಗಿತಗೊಂಡಿದೆ. ಮಹಿಳಾ ಕೆಲಸಗಾರರನ್ನ ಕಾರ್ಯಾಚರಣೆ ಜಾಗದಲ್ಲಿ ಕೂರಿಸಿ ಕಾರ್ಯಾಚರಣೆ ನಡೆಸದಂತೆ ತಡೆ ಹಿಡಿದಿದ್ದಾರೆ. ಶಿವಮೊಗ್ಗದ ವಿನೋಬಾ ನಗರದ ಪೊಲೀಸ್ ಚೌಕಿನಲ್ಲಿ ನಿನ್ನೆ ತೆರವು ಮಾಡಿ ಮತ್ತೆ ಮರು ಜೋಡಿಸಿದ್ದ ಮಳಿಗೆ ತೆಗೆಯಲು ಪೊಲೀಸ್ ಭದ್ರತೆ ನಡುವೆ ಮತ್ತೆ ಮಹಾನಗರ ಪಾಲಿಕೆ ಮುಂದಾಗಿದೆ. ಶಿವಮೊಗ್ಗ ಪಾಲಿಕೆ ಆಯುಕ್ತರು ಹಾಗೂ ಸಿಬ್ಬಂದಿ ತೆರವು ಕಾರ್ಯಕ್ಕೆ ಮುಂದಾಗಿದ್ದು ಇದಕ್ಕೆ ಬಿಜೆಪಿ ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸಿದೆ. ತೆರವುಗೊಳಿಸುತ್ತಿರುವ ಮಳಿಗೆ ಬಿಜೆಪಿ ಕಾರ್ಯಕರ್ತನಿಗೆ ಸೇರಿದ್ದು ಅದರ ಅಕ್ಕಪಕ್ಕದ ಮಳಿಗೆ ಬಿಟ್ಟು ಮಧ್ಯದ ಮಳಿಗೆ ತೆರವಿಗೆ ಪಾಲಿಕೆ ಮುಂದಾಗಿದೆ. ಇದಕ್ಕೆ ಬಿಜೆಪಿ ಪರಿಷತ್ ವಿಪಕ್ಷ ನಾಯಕ ಕೆಎಸ್ ಈಶ್ವರಪ್ಪ, ಬಿಜೆಪಿ ಜಿಲ್ಲಾಧ್ಯಕ್ಷ ರುದ್ರೇಗೌಡ, ಕಾಂತೇಶ್ ಇನ್ನಿತರರು ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದ್ದು ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ಮಧ್ಯರಾತ್ರಿ ಆದರೂ ಇವತ್ತು ಕಾರ್ಯಾಚರಣೆ ಮಾಡೇ ಮಾಡ್ತೇವೆ, ಯಾವುದೇ ಕಾರಣಕ್ಕೂ ಕಾರ್ಯಾಚರಣೆ ನಿಲ್ಲಿಸುವುದಿಲ್ಲ ಎಂದು ಪಾಲಿಕೆ ಆಯುಕ್ತೆ ತುಷಾರಮಣಿ ಹೇಳ್ತಿದ್ದಾರೆ. ಆದರೆ ಬೇಕಾದ್ರೆ ನಮ್ಮನ್ನ ಬಂಧಿಸಿ ನಂತರ ಕಾರ್ಯಾಚರಣೆ ಮಾಡಿ ಬಡವರ ಹೊಟ್ಟೆ ಮೇಲೆ ಕಲ್ಲು ಹಾಕುವ ರಾಜಕೀಯ ಪ್ರೇರಿತ ಕಾರ್ಯಾಚರಣೆಗೆ ಅವಕಾಶ ನೀಡುವುದಿಲ್ಲ ಎಂದು ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ. ದಬ್ಬಾಳಿಕೆನ ಯಾವುದೇ ಕಾರಣಕ್ಕೂ ನಾವು ಒಪ್ಪಲ್ಲ. ಶಾಂತಿ ಇತ್ತು ಒಂದು ಒಬ್ಬೊಬ್ಬರೇ ನೀವೇನ್ ಬೇಕಾದ್ರೂ ಘೋಷಣೆಗಳು ಹೋಗಿ ನಮ್ಮನ್ನೆಲ್ಲರೂ ಬೇಕಾದ್ರೆ ಶ್ರೀಮಂತರು ಬಡವರು ಅನ್ನದೇ ಬೆಂಗಳೂರಿನಲ್ಲಿ ಆಪರೇಷನ್ ರಾಜಾ ಕಾಲುವೆ ಮುಂದುವರೆದಿದೆ. ಸತತ 3ನೇ ದಿನವೂ ರಾಜಾ ಕಾಲುವೆ ಕೆರೆ ಒತ್ತುವರಿ ಮತ್ತು ಕೆರೆ ಒತ್ತುವರಿ ತೆರವು ಕಾರ್ಯಾಚರಣೆ ಜೋರಾಗಿತ್ತು. ಮಹದೇವಪುರ, ಯಲಹಂಕ ಸೇರಿದಂತೆ ವಿವಿಧ ಭಾಗಗಳಲ್ಲಿ ಜೆಸಿಬಿಗಳು ಗರ್ಜಿಸಿದ್ವೆ. ಆದರೆ ದುರಂತ ಅಂದ್ರೆ ಮನೆ ಬಂಗಲೆ ಕಟ್ಟೋಕೆ ಅನುಮತಿ ನೀಡಿರೋದು ಬಿಬಿಎಂಪಿ ಅಧಿಕಾರಿಗಳೇ ಆಗಿರೋದ್ರಿಂದ ತೆರವು ಕಾರ್ಯಾಚರಣೆ ನಕ್ಷೆ ದಿನದಿಂದ ದಿನಕ್ಕೆ ಬದಲಾಗ್ತಾ ಇದೆ. ಬಿಜೆಪಿ ಎದುರು ಶಕ್ತಿ ಪ್ರದರ್ಶನಕ್ಕೆ ಕೆಎಸ್ ಈಶ್ವರಪ್ಪ ಸಜ್ಜಾಗಿದ್ದಾರೆ.